ತಮಿಳುನಾಡು ದೇವಾಲಯಗಳ ಬೀಡು. ಅಲ್ಲಿನ ನೂರಾರು ಬೃಹತ್ ದೇವಾಲಯಗಳಲ್ಲಿ ಗಂಗೈಕೊಂಡ ಚೋಳಪುರಮಿನ ಶಿವಾಲಯವು ಪ್ರಸಿದ್ಧವಾಗಿದ್ದು, ಈ ದೇವಾಲಯವು ತಮಿಳುನಾಡಿನ ಅರಿಯಲ್ಲೂರಿನಲ್ಲಿದೆ. ಗಂಗೈಕೊಂಡ ಚೋಳಪುರವು ಸುಮಾರು 250 ವರ್ಷಗಳ ಕಾಲ ಚೋಳರ ರಾಜಧಾನಿಯಾಗಿತ್ತು. ಪಾಲ ರಾಜವಂಶವನ್ನು ಸೋಲಿಸಿ ವಿಜಯವನ್ನು ಸ್ಥಾಪಿಸಿದ ಸ್ಮರಣಾರ್ಥವಾಗಿ ಚೋಳರ ದೊರೆ ರಾಜರಾಜ ಚೋಳನ ಮಗನಾದ ಮೊದಲನೆಯ ರಾಜೇಂದ್ರನು ಈ ನಗರವನ್ನು ಸ್ಥಾಪಿಸಿದನು. ದಕ್ಷಿಣದಿಂದ ಉತ್ತರದವರೆಗೂ ವಿಜಯ ಪತಾಕೆಯನ್ನು ಹಾರಿಸಿದ ಈತ ಸೋತ ರಾಜ್ಯದ ರಾಜರು ಗಂಗಾ ನದಿಯ ನೀರನ್ನು ಭಾಂಡಗಳಲ್ಲಿ ತುಂಬಿಸಿ ಕಳುಹಿಸಿಕೊಡಬೇಕೆಂದು ಮತ್ತು ಈ ದೇವಾಲಯದ ಬಾವಿಗೆ ಸುರಿಯಬೇಕೆಂದು ಒತ್ತಾಯಿಸಿದನು. ಹೀಗೆ ಗಂಗೆಯನ್ನು ವಿಜಯದ ಸಂಕೇತವಾಗಿ ತೆಗೆದುಕೊಂಡದ್ದರಿಂದ ಈ ಸ್ಥಳವು ಗಂಗೈಕೊಂಡವೆಂದು ಪ್ರಸಿದ್ಧಿಯನ್ನು ಪಡೆಯಿತು. ಇಲ್ಲಿನ ಸುಂದರವಾದ ಶಿವ ದೇವಾಲಯವು ಕ್ರಿಸ್ತಶಕ 1035ರಲ್ಲಿ ಪೂರ್ಣಗೊಂಡಿತು. ದೇವಾಲಯದ ಪ್ರವೇಶದ್ವಾರದ ನಂತರ ಬೃಹತ್ ನಂದಿಯ ವಿಗ್ರಹವು ಕಾಣಸಿಗುತ್ತದೆ. ದೇವಾಲಯದ ಮುಖ್ಯ ಗೋಪುರವು 55 ಮೀಟರ್ ಎತ್ತರವನ್ನು ಹೊಂದಿದೆ ಮತ್ತು ಇಲ್ಲಿನ ಶಿವಲಿಂಗವು 13 ಅಡಿ ಎತ್ತರವಾಗಿದೆ. ಹಲವಾರು ದೇವದೇವತೆಗಳ ಪೂಜಾ ವಿಗ್ರಹಗಳು ದೇವಾಲಯದ ಒಳ ಪ್ರಾಕಾರದಲ್ಲಿ ನಾವು ಕಾಣಬಹುದು. ಅದಲ್ಲದೆ ಯಾಲಿಯ ಬೃಹತ್ ಮೂರ್ತಿಯನ್ನು ನೀವಿಲ್ಲಿ ನೋಡಬಹುದು. ಚೋಳ ಸಾಮ್ರಾಜ್ಯದ ಅವನತಿಯ ನಂತರ ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅಧೀನವಾಗಿತ್ತು. ಆದರೆ ದೆಹಲಿ ಸುಲ್ತಾನರ ಸಮಯದಲ್ಲಿ ದಾಳಿಗೆ ಸಿಕ್ಕಿ ಈ ದೇವಾಲಯವು ಒಂದಿಷ್ಟು ನಾಶ ಹೊಂದಿತಲ್ಲದೆ ಇಲ್ಲಿನ ನಗರವನ್ನು ಅವರು ಕೊಳ್ಳೆ ಹೊಡೆದು ನಾಶ ಮಾಡಿದ್ದರು ಎಂದು ಇತಿಹಾಸವು ತಿಳಿಸುತ್ತದೆ. ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿದ್ದು, ತಮಿಳುನಾಡಿನ ಚಿದಂಬರದಿಂದ 42 ಕಿಲೋಮೀಟರ್, ಅರಿಯಲ್ಲೂರಿನಿಂದ 48 ಕಿಲೋಮೀಟರ್ ಮತ್ತು ತಂಜಾವೂರಿಂದ 72 ಕಿಲೋಮೀಟರ್ ದೂರದಲ್ಲಿದೆ. ಮಮ ಭವ ಸಾಗರ